ಎಚ್ಡಿಕೋಟೆ ಪಟ್ಟಣದ ಆಡಳಿತ ಸೌಧದ ತಹಸೀಲ್ದಾರ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮತದಾರರ ನೋಂದಣಾಧಿಕಾರಿ ಮಂಜುನಾಥ್ ರವರು, ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಹೆಗ್ಗಡದೇವನಕೋಟೆ 213 ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾರಂಭಗೊಂಡಿರುತ್ತದೆ ಹಾಗೂ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡುವ ಕಾರ್ಯವು ಆರಂಭಗೊಂಡಿರುತ್ತದೆ. ಈಗ ಮನೆ ಮನೆ ಭೇಟಿ ಜನಗಣತಿ ನಮೂನೆ ಎಮ್ಯುರೇಷನ್ ಫಾರಂಗಳನ್ನು ನಮ್ಮ ಬಿಎಲ್ಒ ಮೂಲಕ ವಿತರಣೆ ಮಾಡುತ್ತಿದ್ದೇವೆ. ಇದು ಜೂನ್ 30, 2026 ರಿಂದ ಜುಲೈ 29, 2026 ನಡೆಯುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಇಲ್ಲಿಯವರೆಗೂ 2,25,765 ಫಾರಂಗಳನ್ನು ಹಂಚಿಕೆ ಮಾಡಿದ್ದೇವೆ. ಅದರಲ್ಲಿ ಭರ್ತಿ ಮಾಡಿ ವಾಪಸ್ ಪಡೆದುಕೊಂಡಿರುವ ಸುಮಾರು 26,971 ಫಾರಂ ಅನ್ನು ಗಣಕೀಕರಣ ಮಾಡಿದ್ದೇವೆ ಎಂದರು. ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 2,34,521 ಜನ ಮತದಾರರಿದ್ದಾರೆ. ನಮ್ಮಲ್ಲಿ ಈಗಾಗಲೇ 30ನೇ ತಾರೀಕಿಂದ ಜೂನ್ 30ನೇ ತಾರೀಕಿಂದ ಎನ್ಯುಮರೇಷನ್ ಫಾರ್ಮ್ ಹಂಚಿಕೆ ಕಾರ್ಯ ಪ್ರಾರಂಭವಾಗಿ ನಡೀತಾ ಇದೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಒಟ್ಟು 2,25,926 ಎನ್ಯುಮರೇಷನ್ ಫಾರ್ಮ್ಸ್ ಹಂಚಿಕೆ ಕಾರ್ಯವನ್ನು ನಮ್ಮ BLOಗಳು ಮನೆಗೆ ಹೋಗಿ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮದು ಪ್ರಗತಿ ತಗೊಂಡ್ರೆ 96% ನಾವು ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ನ ಹಂಚಿಕೆ ಮಾಡಿದ್ದೀವಿ. ಇದ್ರ ಜೊತೆಗೆ ನಾವು ಹಂಚಿಕೆ ಜೊತೆಗೆ ಮತದಾರರಿಂದ ಆ ಫಾರ್ಮ್ನ ಫಿಲಪ್ ಮಾಡ್ಕೊಂಡು ನಮ್ಮ BLOಗಳು ಸೈಮಲ್ಟೇನಿಯಸ್ ಆಗಿ ಅದನ್ನು ಅಪ್ಲೋಡ್ ಕೂಡ ಮಾಡ್ತಿದ್ದಾರೆ. ಈಗಾಗಲೇ ನಮ್ಮಲ್ಲಿ 26,420 ಎನ್ಯುಮರೇಷನ್ ಫಾರ್ಮ್ಸ್ನ ಕೂಡ ನಾವು ಡಿಜಿಟೈಸ್ ಮಾಡಿದ್ದೀವಿ. ನಮಗಿರೋ ಕಾಲಾವಕಾಶ 29/7/2026 ಮಾತ್ರ. ಸೊ ಹಾಗಾಗಿ ಎಲ್ಲ ಮತದಾರರು ಇದಕ್ಕೆ ಸಹಕರಿಸಬೇಕು. ನಮ್ಮ BLOಗಳು ಮನೆಗೆ ಬರ್ತಾ ಇದ್ದಾರೆ. ತಾವು ಅದನ್ನು ಮತದಾರರ ಎನ್ಯುಮರೇಷನ್ ಫಾರ್ಮ್ನ ರಿಸೀವ್ ಮಾಡಿಕೊಂಡು ಫಿಲಪ್ ಮಾಡಿ ಒಂದು ಫೋಟೋ ಹಾಕಿ ನಮ್ಮ BLOಸ್ ಕೊಟ್ಟರೆ ಅದನ್ನು ಆದಷ್ಟು ಬೇಗ ನಾವು BLO ಆ್ಯಪಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಆಗ್ತಿದೆ. ನಮ್ಮ ಡಿಜಿಟಲೈಸೇಷನ್ ಕಾರ್ಯ ಕೂಡ ತುಂಬ ಪ್ರಗತಿಯಲ್ಲಿದೆ. ಈಗಾಗಲೇ ನಾವು ಒಟ್ಟು 11% ಡಿಜಿಟಲೈಸೇಷನ್ ಕಾರ್ಯ ಕಂಪ್ಲೀಟ್ ಮಾಡಿದ್ದೀವಿ. ಬಾಕಿ ಉಳಿದಂತೆ ಎಲ್ಲದನ್ನು 29ನೇ ತಾರೀಕು ನಾವು ಕಂಪ್ಲೀಟ್ ಮಾಡಬೇಕಾಗಿದೆ. ಹಾಗಾಗಿ ದಯವಿಟ್ಟು ಎಲ್ಲ ಮತದಾರರು, ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳು ಸಹಕರಿಸಿ ನಮ್ಮ ಈ SIR ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ನಾವು ಅದನ್ನು ನಮ್ಮಲ್ಲಿ ಟ್ರೈಬಲ್ ಆಫೀಸರ್ ಇದ್ದರೆ ಟ್ರೈಬಲ್ ಆಫೀಸರು ಮತ್ತು ಅವ್ರದ್ದು ಕೆಳಗಡೆ ಟ್ರೈಬಲ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಅಲ್ಲದೆ ನಮ್ಮ ತಾಲೂಕಲ್ಲಿ ಒಂದು 10 ಆಶ್ರಮ ಶಾಲೆಗಳಿದ್ದಾವೆ. ಈ 10 ಆಶ್ರಮ ಶಾಲೆಗಳಲ್ಲಿ 7ರಿಂದ 8 ಜನ ಟೀಚರ್ಸ್ ಕೆಲಸ ಮಾಡ್ತಿದ್ದಾರೆ. ಈ ಟೀಚರ್ಸ್ನ ಕೂಡ ನಾವು ವಾಲಂಟಿಯರ್ಸ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀವಿ. ಅಂದರೆ ನಮಗೆ 10 ಆಶ್ರಮ ಶಾಲೆಗಳಿಂದ 60ರಿಂದ 70 ವಾಲಂಟಿಯರ್ಸ್ ನಮಗೆ ಸಿಗ್ತಾಯಿದ್ದಾರೆ. ಅವರು ಮತ್ತು ಟ್ರೈಬಲ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ BLOಸ್ ಕೂಡ ಅಲ್ಲಿ ಸ್ಥಳೀಯ ಮಟ್ಟದಲ್ಲೇ ಅವರು ವಾಸ ಮಾಡ್ತಾ ಇರೋದ್ರಿಂದ ಕೆಲವರು ಸಂಘ ಸಂಸ್ಥೆಗಳು ಮತ್ತು ಆ ಟ್ರೈಬಲ್ ಲೀಡರ್ಸ್ನ ವಿಶ್ವಾಸ ತಗೊಂಡು ಅವ್ರಿಗೆ ಫಾರ್ಮ್ಸ್ ಹಂಚಿಕೆ ಮಾಡ್ತಾಯಿದ್ದೀವಿ. ನಮಗೆ ಒಂದು ಕುಟುಂಬದಲ್ಲಿ ಒಬ್ಬರಿದ್ದರೂ ಕೂಡ ಅವರು ಸಹಿ ಪಡೆದು ನಾವು ಫಾರ್ಮ್ಸ್ನ ಅವ್ರು ಕೊಡ್ತಾಯಿದ್ದೀವಿ. ಮತ್ತು ಅವ್ರಿಗೆ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ಈ ಥರ SIR ಪ್ರಕ್ರಿಯೆಯಲ್ಲಿ ಅವ್ರು ಭಾಗಿಯಾಗಬೇಕು, ಇಲ್ಲದಿದ್ದರೆ ಮತದಾರ ಪಟ್ಟಿಯಿಂದ ಅವರು ಬಿಟ್ಟು ಹೋಗೋ ಸಂದರ್ಭ ಇದೆ ಅಂತೇಳಿ ಅವರಲ್ಲಿ ಜಾಗೃತಿ ಮೂಡಿಸಿ ಅವ್ರನ್ನೂ ಕೂಡ ನಾವು ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾಯಿದ್ದೀವಿ. ನಂತರ ಸಹಾಯಕ ಮತದಾರರ ನೋಂದಣಾಧಿಕಾರಿ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ 282 ಬ್ಲಾಕ್ ಲೆವೆಲ್ ಅಧಿಕಾರಿಗಳು, 42 ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ನೌಕರರು, ಪುರಸಭಾ ಮತ್ತು ಪಟ್ಟಣ ಪಂಚಾಯಿತಿ ನೌಕರರು, ಸಂಘ ಸಂಸ್ಥೆಗಳ ಮುಖಂಡರು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಈಗಾಗಲೇ ಸರಗೂರು ಮತ್ತು ಎಚ್ಡಿಕೋಟೆ ಎರಡೂ ಸೇರಿಸಿ ನಾವು ಈಗ SIR ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ನಮ್ಮ ಮತದಾರರ ನೋಂದಣಾಧಿಕಾರಿಗಳು ಎಲ್ಲ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದಾರೆ. ಒಂದು, ನಾವು ಎಚ್ಡಿಕೋಟೆ ತಾಲೂಕಿನಲ್ಲಿ ಈಗಾಗಲೇ ಪ್ರತಿಯೊಂದು ಹೋಬಳಿಗೂ ಸಹ ಹೆಚ್ಚುವರಿಯಾಗಿ ಸಹಾಯಕ ಮತದಾರ ನೋಂದಣಾಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಸರಗೂರಿನಲ್ಲಿ 2 ಹೋಬಳಿ ಮತ್ತು ಎಚ್ಡಿಕೋಟೆನಲ್ಲಿ 3 ಹೋಬಳಿ, ಒಟ್ಟು 5 ಹೋಬಳಿಗೂ ಸಹ ಹೆಚ್ಚುವರಿಯಾಗಿ ಅವರನ್ನು ನಿಯೋಜಿಸಿಕೊಂಡಿದ್ದೇವೆ. ಜೊತೆಗೆ ನಮ್ಮ ಈಗ ಬಾಟಮ್ ಲೆವೆಲ್ನಲ್ಲಿ ಅಂದರೆ ಸ್ಥಳೀಯ ಹಂತದಲ್ಲಿ ನಮಗೆ BLO ಇರ್ಬೋದು, BLA ಇರ್ಬೋದು ಮತ್ತು ಗ್ರಾಮ ಪಂಚಾಯತಿ ಮಟ್ಟದ ಎಲ್ಲ ಸಿಬ್ಬಂದಿಗಳು, ಜೊತೆಗೆ ಯಾರು ನಮ್ಮ ಒಂದು ಈ ಎನ್ಯುಮರೇಷನ್ ಫಾರ್ಮ್ಸ್ನ ಯಾರು ಫಿಲ್ಅಪ್ ಮಾಡೋಕ್ಕೆ ಬರಲ್ಲ ಅಂಥವ್ರಿಗೆ ಸಹ ಸಹಾಯ ಮಾಡೋಕ್ಕೋಸ್ಕರವಾಗಿ ಗ್ರಾಮ ಪಂಚಾಯತಿ ಸ್ಟಾಫ್ಗಳನ್ನು ಸಹ ನಾವು ನಿಯೋಜಿಸ್ಕೊಂಡಿದ್ದೇವೆ. ಈಗಾಗಲೇ ನಮ್ಮ ಮತದಾನ ಅಧಿಕಾರಿಗಳು ಹೇಳಿದಾಗೆ 96% ನಾವಿವಾಗ ಎನ್ಯುಮರೇಷನ್ ಫಾರ್ಮ್ಸನ್ನು ನಾವು ಹಂಚಿಕೆಯನ್ನು ಕಾರ್ಯನ ಮುಕ್ತಾಯಗೊಳಿಸಿದ್ದೇವೆ. ಈಗ ನಮ್ಮ ಮುಂದಿರ್ತಕ್ಕಂಥದ್ದು ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟ ನಂತರ ಮತದಾರರಿಂದ ಅದನ್ನು ಫಿಲಪ್ ಮಾಡಿಸಿ ಭರ್ತಿ ಮಾಡಿಸಿ ಅದನ್ನು BLO ಅವರು ತಮ್ಮ ಒಂದು ಮೊಬೈಲ್ನಲ್ಲಿ ಅದನ್ನು ಫೀಡ್ ಮಾಡಿ ಅಪ್ರೂವ್ ಕೊಡ್ತಕ್ಕಂಥ ಕೆಲಸಗಳು ಆಗಬೇಕು.
ಈ ಒಂದು ಕಾರ್ಯದಲ್ಲಿ ಯಾವುದೇ ಒಂದು ತಪ್ಪು ಮಾಹಿತಿ ರವಾನೆ ಆಗದೇ ಇದ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ BLO ಮತ್ತು ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಮತ್ತು ನಮ್ಮ BLAಗಳು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಸಹ ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು. ಒಂದು ಕೆಲವರಲ್ಲಿ ಎಲ್ಲೆಲ್ಲಿ ಈಗ ನಮ್ಮದು HDಕೋಟೆ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಬುಡಕಟ್ಟು ಸಮುದಾಯದ ಜನಾಂಗ ಜಾಸ್ತಿ ಇರೋದರಿಂದ ಈಗಾಗಲೇ ನಾವು ಅದಕ್ಕೆ ಸಪ್ರೇಟಾಗಿ ಆ ಒಂದು ಸಮುದಾಯದ ಅಧಿಕಾರಿಗಳು ಏನಿದ್ದಾರೆ ಆ ಅಧಿಕಾರಿಗಳು ಸಹ ನಿಯೋಜನೆ ಮಾಡಿಕೊಂಡು ಎಲ್ಲ ಒಂದು ಹಾಸ್ಟೆಲ್ಗಳ ಮುಖಾಂತರ ಇರುವಂಥ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಆಡಿ ಜನಾಂಗದ ಸಮುದಾಯಕ್ಕೆ ಅವ್ರ ಮನೆ ಹತ್ರನೇ ತೆರಳಿ ಅವರಿಗೆ ಓದಲು ಬರೆಯಲು ಬಂದೇ ಇದ್ದಾಗ ಆ ಫಾರಮ್ನ ತಗೊಂಡು 2002ರಲ್ಲಿ ಎಲ್ಲಿದ್ದರು ಮತ್ತು 2020ರಲ್ಲಿ ಯಾವ ಸಂಖ್ಯೆಯಲ್ಲಿದ್ದಾರೆ ಅಂತನ್ನು ಭರ್ತಿ ಮಾಡಿಕೊಂಡು ಮತ್ತು ಒಂದು ಸಲ ಕೂಲಂಕುಷವಾಗಿ ಅದನ್ನು ಪೆನ್ಸಿಲ್ನಲ್ಲಿ ಭರ್ತಿ ಮಾಡಿಕೊಂಡು ಯಾವುದೇ ತಪ್ಪಿದರೆ ಅದನ್ನು ಸರಿಪಡಿಸ್ಕೊಂಡು ನಂತರ ಅದನ್ನು ಪೆನ್ನಲ್ಲಿ ಬರೆದು ಆನಂತರ ಸ್ಪಷ್ಟ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರವಷ್ಟೇ BLO ಅವರು ತಮ್ಮ ಮೊಬೈಲ್ ಮುಖಾಂತರ ಅದನ್ನು ಫೀಡ್ ಮಾಡೋದಕ್ಕೆ ನಾವು ಈಗಾಗಲೇ ಸೂಚನೆಗಳನ್ನ ಕೊಟ್ಟಿದ್ದೇವೆ. ಇದ್ರ ಜೊತೆಗೆ ನಾವು ಕೆಲವೊಬ್ಬರು ನಮಗೆ NGOಸ್ಗಳು ಸಹ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹ ಸಹಕರಿಸಿ ನಮ್ಮ HDಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕಿನಿರ್ತಕ್ಕಂಥ ಕೇವಲ ಒಬ್ಬನ ಮತದಾರರು ಸಹ ಕೈ ಬಿಡದ ಹಾಗೆ ನಾವುಗಳೆಲ್ಲ ಸಹಕರಿಸಿ ಮತದಾರರ ಪಟ್ಟಿಯನ್ನು ನಾವು ಮಾಡುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಸಾರ್ವಜನಿಕರು ಸಹಕರಿಸಬೇಕು. ಈಗಾಗಲೇ SI ಪ್ರಕ್ರಿಯೆ ನಡೀತಾ ಇರೋದ್ರಿಂದ ತಾವುಗಳು ಮುತುವರ್ಜಿ ವಹಿಸಿ ವಾಲಂಟಿಯರಿಯಾಗಿ ಮುಂದೆ ಬಂದು ತಮ್ಮ ಮನೆಗೆ ಹಂಚಿಕೆ ಆಗಿರುವ ಒಂದು ಎನ್ಯುಮರೇಷನ್ ಫಾರ್ಮ್ಸ್ನ ಭರ್ತಿ ಮಾಡುವುದಾಗಲಿ ಮತ್ತು ಅದು BLO ಹತ್ರ ಹೋಗಿ ಅದನ್ನು ಭರ್ತಿ ಮೊಬೈಲ್ನಲ್ಲಿ ಅದನ್ನು ಎಂಟ್ರಿ ಮಾಡಿಸಿ ಕಳಿಸುವ ತನಕ ಸಹ ತಮ್ಮ ಒಂದು ಸಹಕಾರ ನಮಗೆ ಅತಿ ಮುಖ್ಯವಾಗಿರುತ್ತದೆ. ಹಾಗೆ ಎಲ್ಲ ಸಾರ್ವಜನಿಕರು ಸಹ ದಯವಿಟ್ಟು ಇಲ್ಲಿಗೆ ಬಂದು BLO ಹತ್ರನ ಮೀಟ್ ಮಾಡಿಕೊಂಡು ನಿಮ್ಮ ಏನು ಎನ್ಯುಮರೇಷನ್ ಫಾರ್ಮ್ ಇದನ್ನು ಕೊಟ್ಟು ತಮ್ಮ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಬರುವ ಹಾಗೆ ತಾವುಗಳು ಸಹ ಕಾಳಜಿ ವಹಿಸಬೇಕು ಅಂತ ಈ ಮೂಲಕ ನಾನು ಎಲ್ಲರೂ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತೇನೆ.